ಹಾಯ್, ಇವತ್ತು ನಾವು ಫ್ಯಾಟ್ ಲಾಸ್ ದೋಸೆ ರೆಸಿಪಿ ನೋಡೋಣ. ಓಕೆ, ದೋಸೆ ಅಂದರೆ ಎಲ್ರಿಗೂ ಇಷ್ಟ ಅಲ್ವಾ? ಸೊ ಹೇಗೆ ಮಾಡೋದು ಅಂತ. ನಾನು ಅದಕ್ಕೆ ಸಬ್ಬಾಕ್ಸಿ ಸೊಪ್ಪು ಹಾಕಿದ್ದೀನಿ, ಗುಡ್ ಫಾರ್ ಡೈಜೆಷನ್ ಮತ್ತು ಐರನ್ ಜಾಸ್ತಿ ಇರುತ್ತೆ. ಅದಕ್ಕೆ ನಾನು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಎಲ್ಲನೂ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಆನಿಯನ್ ಎಷ್ಟು ಬೇಕೋ ಅಷ್ಟು ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಸಣ್ಣದಾಗಿ ಚಾಪ್ ಮಾಡಿಕೊಂಡ್ರೆ ದೋಸೆ ಚೆನ್ನಾಗಿ ಹಾಕ್ಬೋದು. ಅದಕ್ಕೆ ನಾನು ಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಮತ್ತು ಶುಂಠಿ ಇಷ್ಟನ್ನು ಪೇಸ್ಟ್ ಮಾಡಿ ಅದಕ್ಕೆ ಮಿಕ್ಸ್ ಹಾಕ್ಕೊತಾ ಇದ್ದೀನಿ. ನೋಡಿ, ಇವಾಗ ರಾತ್ರಿ ಓವರ್ ನೈಟ್ ನೆನೆಸಿಟ್ಟಿರ್ತಕ್ಕಂಥ ಅಕ್ಕಿ, ಮೆಂತ್ಯ, ಉದ್ದಿನಬೇಳೆ, ಓಕೆ, ಇದನ್ನು ನಾನು ಚೆನ್ನಾಗಿ ತೊಳೆದು ಇವಾಗ ಗ್ರೈಂಡ್ ಮಾಡಿಕೊಂಡು ನಾನೇನು ಸಬ್ಬಾಕ್ಸಿ ಸೊಪ್ಪಿನ ಮಿಕ್ಸ್ ಇತ್ತಲ್ಲ ಅದಕ್ಕೆ ಹಾಕ್ಕೊತಾ ಇದ್ದೀನಿ. ನೋಡಿ, ಅದಕ್ಕೆ ಅವಲಕ್ಕಿ ಕೂಡ ಹಾಕ್ಕೊಂಡ್ರೆ ದೋಸೆ ತುಂಬ ಹದವಾಗಿ ಬರುತ್ತೆ. ಸೊ ಅದಕ್ಕೆ ಅವಲಕ್ಕಿ ಹಾಕ್ಕೊಂಡು ರುಬ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಅದಕ್ಕೆ ಬರಬೇಕು. ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು, ಯೂಶಲಿ ದೋಸೆ ಹಿಟ್ಟಿಗೆ ಕಡಲೆಬೇಳೆ ನೆನೆಹಾಕ್ಕೊಂಡ್ರೆ ನಿಮಗೆ ಗರಿ ಗರಿ ಆಗಿ ಬರುತ್ತೆ. ಸೊ ನಾನು ಕಡಲೆ ಹಿಟ್ಟನ್ನ ಜಾಸ್ತಿ ಯೂಸ್ ಮಾಡೋದ್ರಿಂದ ನೀವು ನೋಡಿರೋ ಹಾಗೆ ನಾನು ಕಡಲೆ ಹಿಟ್ಟನ್ನೇ ಡೈರೆಕ್ಟಾಗಿ ದೋಸೆ ಬ್ಯಾಟರ್ಗೆ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು, ನೋಡಿ ಸ್ವಲ್ಪ ಕೊಬ್ಬರಿ ತುರಿ, ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಕೊಬ್ಬರಿ ತುರಿ ಹಾಕ್ಕೊಂಡಿದ್ದೀನಿ. ನಾನಿವಾಗ ಚಟ್ನಿಗೆ ಏನು ಮಾಡ್ತಾಯಿದ್ದೀನಿ ಅಂದರೆ ಪುದೀನ, ಕೊತ್ತಂಬರಿ ಎಲ್ಲ ಹಸಿದು ಪುದೀನ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಅರಿಶಿನ ಮೆಣಸಿನ್ಕಾಯಿ, ಕಾಯಿ ತುರಿ, ಹಸಿರು ಮೆಣಸಿನ್ಕಾಯಿ, ಕಾಯಿ ತುರಿ, ಶುಂಠಿ, ನೋಡಿ ಹುರಿದಿಟ್ಕೊಂಡಿರ್ತಕ್ಕಂಥ ಕಡಲೆ ಬೀಜ ಮತ್ತು ಕಡಲೆ ಇಷ್ಟು ಹಾಕ್ಕೊಂಡು, ನೋಡಿ ಎಷ್ಟು ಬೇಕೋ ಅಷ್ಟು ಶೇರ್ ಹಾಕ್ಕೋಬೋದು. ಆಮೇಲೆ ಅದಕ್ಕೆ ಸ್ವಲ್ಪ ಶುಂಠಿ, ಸ್ಮಾಲ್ ಕ್ವಾಂಟಿಟಿ, ಎಸ್, ಅದಕ್ಕೆ ಸ್ವಲ್ಪ ಉಪ್ಪು, ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಒಂದು ಹದವಾಗಿ ಬರಬೇಕು. ನೋಡಿ, ಅದಕ್ಕೆ ಬರಬೇಕು. ಎಸ್, ನೋಡಿ, ನಾನು ನಿನ್ನೆ ಮಾಡಿರ್ತಕ್ಕಂಥ ಪನ್ನೀರನ್ನ ನಾನು ದೋಸೆ ಬ್ಯಾಟರ್ಗೆ ಹಾಕ್ಕೊಳ್ಳೋದಕ್ಕೆ ತೊಗೊತಾ ಇದ್ದೀನಿ. ಮನೆಯಲ್ಲೇ ಮಾಡಿರ್ತಕ್ಕಂಥ ನಾಟಿ ಹಸು ಹಾಲಿನ ಕೆನೆ ತೆಗೆದ ಲೋ ಫ್ಯಾಟ್ ಪನ್ನೀರ್. ನೋಡಿ, ಈ ರೀತಿ ಸಣ್ಣಗೆ ತುರ್ಕೋಬೇಕು. ಸೊ ದಟ್ ತುರ್ಕೊಂಡ್ರೆ ನಿಮಗೆ ಚೆನ್ನಾಗಿ ಹದವಾಗಿ ದೋಸೆಗೆ ಸ್ಪ್ರೆಡ್ ಆಗುತ್ತೆ. ಕಟ್ ಮಾಡಿ ಹಾಕ್ಕೊಂಡ್ರೆ ಕಷ್ಟ ಆಗುತ್ತೆ ದೋಸೆ ಮಾಡೋದಕ್ಕೆ. ನೋಡಿ, ಈ ರೀತಿ ಇದನ್ನು ಹೀಗೆ ಹಾಕ್ಕೊಂಡ್ಬಿಟ್ರೆ ದೋಸೆ ಸ್ವಲ್ಪ ನೀಟಾಗಿ ಬರೋಲ್ಲ. ಅದಕ್ಕೋಸ್ಕರ ತುಪ್ಪ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು, ರೋಸ್ಟ್ ಮಾಡ್ಕೋಬೇಕು. ಸೊ ಆವಾಗ ನಿಮ್ಮ ದೋಸೆ ಬ್ಯಾಟರ್ಗೆ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಪನ್ನೀರು. ಸೊ ನೀಟಾಗಿ ದೋಸೆ ಹದವಾಗಿ ಬರುತ್ತೆ, ನಿಮಗೆಲ್ಲೂ ಕಿತ್ತೋಗಲ್ಲ ಅಥವಾ ಬೇರೆ ಸಮಸ್ಯೆಗಳಾಗಲ್ಲ. ನೋಡಿ, ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಆ್ಯಕ್ಚುಲಿ ನಾನು ದೋಸೆ ಮಾಡೋದಕ್ಕಿಂತ ರೊಟ್ಟಿ ತುಂಬ ಇಷ್ಟಪಡ್ತೀನಿ. ಸೊ ನಾನು ಹದವಾಗಿ, ನೋಡಿ ಈ ರೀತಿ ಕಾಯಿಸಿರಬೇಕು ಹಾಲು, ಹದವಾಗಿ ನನಗೆ ಬಳಿಯೋದಿಷ್ಟ, ನೀಟಾಗಿ ಕೈಯಲ್ಲಿ ಬಳಿಯೋದಿಷ್ಟ. ಸೊ ಅದಕ್ಕೋಸ್ಕರ ನಾನು ರೊಟ್ಟಿ ಟೈಪಲ್ಲೇ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಸ್ಪ್ರೆಡ್ ಮಾಡಬೇಕು. ಎಸ್, ನೋಡಿ, ಒಂದು ಚೂರು ಕೀಳ್ತಾ ಇಲ್ಲ. ನಾವು ನೀಟಾಗಿ ಸಣ್ಣದಾಗಿ ಈರುಳ್ಳಿ, ಸಬ್ಬಾಕ್ಸಿ ಸೊಪ್ಪೆಲ್ಲ ನೀಟಾಗಿ ಸಣ್ಣದಾಗಿ ಹೆಚ್ಕೊಂಡಿರೋದಕ್ಕೆ, ಮತ್ತು ಶುಂಠಿ ಬೆಳ್ಳುಳ್ಳಿ ಎಲ್ಲ ಪೇಸ್ಟ್ ಮಾಡಿ ಹಾಕ್ಕೊಂಡಿರೋದಕ್ಕೆ, ಪನ್ನೀರ್ನ ಹುರಿದು ಹಾಕ್ಕೊಂಡಿರೋದಕ್ಕೆ ಒಂದು ಚೂರು ಎಲ್ಲೂ ಎದ್ದೇಳ್ತಿಲ್ಲ, ಕೀಳ್ತಾ ಇಲ್ಲ. ದೋಸೆ ನೀಟಾಗಿ ತವಾಗೆ ಸ್ಪ್ರೆಡ್ ಆಗುತ್ತೆ ರೊಟ್ಟಿ. ಎಸ್, ರಿಚ್ ಫೈಬರ್ ಇರುತ್ತೆ. ಪ್ರೋಟೀನ್ ಹಾಕಿರೋದ್ರಿಂದ ರಿಚ್ ಪ್ರೋಟೀನ್, ಫೈಬರು ಪ್ರೋಟೀನು ಎರಡೂ ರಿಚ್ ಆಗಿರುತ್ತೆ. ನೋಡಿ, ಇವಾಗ ನಾನು ಆವಾಗಲೇ ರೋಸ್ಟ್ ಮಾಡಿರ್ತಕ್ಕಂಥ ಪನ್ನೀರನ್ನ ಇನ್ನೊಂದು ಸ್ವಲ್ಪ ಎತ್ತಿಟ್ಕೊಂಡಿದ್ದೆ. ಬಿಕಾಸ್ ನಾನು ಫಿಟ್ನೆಸ್ ಫ್ರೀಕ್ ಇರೋದ್ರಿಂದ ನನಗೆ ಪ್ರೋಟೀನ್ ಜಾಸ್ತಿ ಬೇಕು. ಸೊ ಇದು ಸೋಮವಾರ, ಗುರುವಾರ ಯೂಶ್ವಲಿ ನಾನು ನಾನ್ ವೆಜ್ ತಿನ್ನಲ್ಲ. ಆ ಟೈಮಲ್ಲಿ ಐ ಯೂಸ್ ಟು ಮೇಕ್ ದಿಸ್. ಬಿಫೋರ್ ಲಂಚ್ ಐ ವಿಲ್ ಹ್ಯಾವ್ ಚಿಯಾ ಸೀಡ್ಸ್ ವಾಟರ್. ಎಸ್, ನೋಡಿ, ಎರಡೂ ಕಡೆ ಹದವಾಗಿ ಬೆಂದಿದೆ. ಸೊ ಪನ್ನೀರು ಕೂಡ ರೆಡಿ ಇದೆ ತಿನ್ನೋದಕ್ಕೆ. ದೋಸೆ ಡನ್. ಎಸ್, ಇದನ್ನು ನೀವು ಲಂಚ್ಗೂ ಮಾಡ್ಕೋಬೋದು ಮತ್ತು ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬೋದು. ಗುಡ್ ಸೋರ್ಸ್ ಆಫ್ ಪ್ರೋಟೀನ್ ಆ್ಯಂಡ್ ಫೈಬರ್ ರಿಚ್ ಫುಡ್ ಡಿಶ್. ನೋಡಿ, ನಾನು ತುಪ್ಪ ತುಂಬ ಜಾಸ್ತಿ ತಿಂತೀನಿ, ಮನೆಯಲ್ಲೇ ಮಾಡೋ ತುಪ್ಪ, ನಾಟಿ ತುಪ್ಪ, ಚಟ್ನಿ. ಎಸ್, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ. ಥ್ಯಾಂಕ್ ಯು.